ಸಬ್ಸಿಡಿ ಲೋನ್ ಮಾಡಿಸಿಕೊಟ್ಟು ಹಣ ಲಪಟಾಯಿಸಿದ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್. ಆರೋಪಕ್ಕೆ ಬೇಸತ್ತು ಪ್ರತ್ಯಕ್ಷವಾದ ಶ್ವೇತಾ ಎನ್ ಹೇಳಿಕೆ ನೋಡಿ ಪೊಲೀಸರೇ ಶಾಕ್. ವೈಯಕ್ತಿಕ ಹಣದ ವ್ಯವಹಾರಗಳಿಂದ ಶ್ವೇತಾ ಮೇಲೆ ಆರೋಪ ಮಾಡಿದ್ರ ಮಹಿಳಾ ಗುಂಪಿನ ನಾಯಕಿ. ಮಹಿಳಾ ಸಂಘಗಳನ್ನ ಮಾಡಿಸಿ ಹಣ ದೋಚಿದ್ದಾರೆ ಅಂತ ಆರೋಪ ಮಾಡಿದ್ದ ನಾಗವೇಣಿ ಮತ್ತು ಮನು ಟೀಮ್. ಪ್ರತ್ಯಕ್ಷಗೊಂಡ ಶ್ವೇತಾರಿಂದ ನಾಗವೇಣಿ ಮತ್ತು ಅವರ ಟೀಮ್ ಮೇಲೆಯೇ ಮತ್ತೊಂದು ಆರೋಪ. ಸಬ್ಸಿಡಿ ಲೋನ್ ಮಾಡಿಸಿಕೊಟ್ಟು ಹಣ ಲಪಟಾಯಿಸಿದ ಆರೋಪಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಬ್ಸಿಡಿ ಲೋನ್ ಮಾಡಿಸಿಕೊಡುವುದಾಗಿ ಹೇಳಿ ಹಣವನ್ನು ಲಪಟಾಯಿಸಿದ್ದಾರೆ ಎಂಬ ಆರೋಪಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಈ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿದ್ದ ಶ್ವೇತಾ ಎನ್ ಅವರು ಇದೀಗ ಪ್ರತ್ಯಕ್ಷಗೊಂಡಿದ್ದು ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ವಿರುದ್ಧ ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ವೈಯಕ್ತಿಕ ಹಣದ ವ್ಯವಹಾರಗಳ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ಆರೋಪ ಮಾಡಲಾಗಿದೆ ಅಂತ ಶ್ವೇತಾ ಅವರು ಆರೋಪಿಸಿದ್ದಾರೆ. ಇನ್ನು ಮಹಿಳಾ ಸಂಘಗಳನ್ನು ರಚಿಸಿ ಹಣವನ್ನ ದೋಚಿದ್ದಾರೆ ಅಂತ ನಾಗವೇಣಿ ಮತ್ತು ಮನು ಅವರ ತಂಡ ಆರೋಪಿಸಿತು. ಆದರೆ ಇದೀಗ ಪ್ರತ್ಯಕ್ಷಗೊಂಡಿರುವ ಶ್ವೇತಾ ನಾಗವೇಣಿ ಮತ್ತು ಅವರ ತಂಡದ ವಿರುದ್ಧವೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾಗವೇಣಿ ಅವರ ಮಗಳ ಮದುವೆ ಸಂದರ್ಭದಲ್ಲಿ ತಮ್ಮ ಬಳಿ ಹಣವನ್ನ ಪಡೆದಿದ್ರು. ಈ ಹಣವನ್ನು ವಾಪಸ್ ಕೇಳಿದರೂ ನೀಡಲು ವಿಳಂಬವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ತಾವು ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ಅಂತ ಶ್ವೇತಾ ಅವರು ತಿಳಿಸಿದ್ದಾರೆ. ದೂರು ನೀಡಿದ ಹಿನ್ನೆಲೆಯಲ್ಲಿ ತಮ್ಮ ವಿರುದ್ಧ ಕುತಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ತಮಗೆ ಕೊಡಬೇಕಾದ ಹಣವನ್ನು ವಾಪಸ್ ನೀಡಲು ಸಾಧ್ಯವಾಗದೆ ಈ ರೀತಿಯ ಆರೋಪಗಳನ್ನು ಮಾಡಲಾಗ್ತಾ ಇದೆ ಎಂಬುದು ಶ್ವೇತಾ ಅವರ ಹೇಳಿಕೆ. ಅಷ್ಟೇ ಅಲ್ಲದೆ ಯಾವುದೇ ಸಂಘದಲ್ಲಿ ಇಲ್ಲದಿರುವ ಮನು ಎಂಬ ಮಹಿಳೆಯನ್ನು ಕರೆತಂದು ಪ್ರತಿಭಟನೆ ನಡೆಸಲಾಗಿದೆ ಅಂತ ಶ್ವೇತಾ ಅವರು ಆರೋಪಿಸಿದ್ದಾರೆ. ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಮಾನನಷ್ಟ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಎಲ್ಲಾ ಸುಳ್ಳು ಆರೋಪಗಳ ವಿರುದ್ಧ ಹೊಸಕೋಟೆ ಪೊಲೀಸರಿಗೆ ದೂರು ದಾಖಲಿಸುವುದಾಗಿ ಶ್ವೇತಾ ಎನ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಾಗಾದರೆ ನಿಜಕ್ಕೂ ಹಣದ ವ್ಯವಹಾರದ ವಿಚಾರವೇ ಈ ಆರೋಪಗಳಿಗೆ ಕಾರಣವೇ ಅಥವಾ ಸಬ್ಸಿಡಿ ಲೋನ್ ಪ್ರಕರಣದಲ್ಲಿ ಇನ್ನೂ ಬೇರೆ ಆಯಾಮಗಳಿವೆಯೇ? ಈ ಪ್ರಕರಣದಲ್ಲಿ ಎರಡೂ ಕಡೆಯ ಆರೋಪಗಳು ತನಿಖೆಯಿಂದಲೇ ಸ್ಪಷ್ಟವಾಗಬೇಕಿದೆ. 150 ಜನರಿಗೆ ನಾನು ಮೋಸ ಮಾಡಿದ್ದೀನಿ ಅಂತ. ಸೊ 150 ಜನರು ಇವತ್ತು ಬರಬೇಕು. ನಾನು ಯಾರ್ಯಾರಿಗೆ ಮೋಸ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತೆಲ್ಲ ಅವ್ರನ್ನ ಸಾಬೀತು ಮಾಡಬೇಕು. ಒಬ್ಬೊಬ್ಬರಿಗೆ 14 ಲಕ್ಷ ಲೋನ್ ಆಗಿದೆ ಅಂತ ಯಾವ ಬ್ಯಾಂಕ್ ಒಬ್ಬೊಬ್ಬರಿಗೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ರಿಗೆ 15 ಲಕ್ಷ ಲೋನ್ ಬರೋದಿಲ್ಲ. ಬಟ್ ಸಂಘದ ದುಡ್ಡು, ಎರಡು ಸಂಘದ ದುಡ್ಡು ನೀನೇ ಬಳಸ್ಕೊಂಡು ಜನಗಳಲ್ಲಿ ಕಟ್ತೀವಿ ಅಂತ ಹೇಳಿದ್ಯಾ, ಕರೆಕ್ಟಾ? ಇಲ್ಲಿ ಯಾವುದೇ ಥರ ವಿಶ್ವಾಸ ಇಲ್ಲ. ನಿಂದು ಫಸ್ಟ್ ನಿಂದಿದೆಯಲ್ಲ ಆ ಸಂಘದಲ್ಲಿ.
ಜನರಿಗೆ ನಾನು ಮೋಸ ಮಾಡಿದ್ದೀನಿ ಅಂತ. ಸೊ ಆ 150 ಜನನು ಇವತ್ತು ಬರಬೇಕು. ನಾನು ಯಾರ್ಯಾರಿಗೆ ಮೋಸ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತೆಲ್ಲ ಅವರೆಲ್ಲ ಸಾಬೀತು ಮಾಡಬೇಕು. ಮತ್ತು ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ 14 ಲಕ್ಷ ಲೋನ್ ಆಗಿದೆ ಅಂತ. ಯಾವ ಬ್ಯಾಂಕಿನಲ್ಲೂ ಒಬ್ಬೊಬ್ಬರಿಗೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ರಿಗೆ 15 ಲಕ್ಷ ಲೋನ್ ಬರೋದಿಲ್ಲ. ಅಂಥದ್ರಲ್ಲಿ ಇವ್ರಿಗೆ ಹೆಂಗೆ 14 ಲಕ್ಷ ಲೋನ್ ಆಯಿತು? ಮತ್ತು ನಮ್ಮ ಹತ್ರ ದಾಖಲೆಗಳಿದೆ. ನಾವು ವಿದ್ಯಾಸೇವಾ ಫೌಂಡೇಶನ್ ವತಿಯಿಂದ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಈ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ. ಅಂದರೆ ಇವ್ರು ಯಾರು ನನಗೆ ಗೊತ್ತಿಲ್ಲ, ಹೆಣ್ಮಕ್ಳು ನನ್ನ ಹತ್ರ ಬಂದಿದ್ದು ಒಂದೇ ಒಂದು ಲೇಡಿ ನಾಗರಿಕ. ಇವರೊಬ್ಬರೇ ನನ್ನ ಹತ್ರ ಬಂದು ನಮಗೆ ಲೋನ್ ಬೇಕಾಗಿದೆ, ನಮಗೆ ತುಂಬ ಸಂಘಗಳಿದ್ದಾವೆ, ನಮಗೆ ಲೋನ್ ಕೊಡ್ತೀವಿ ಮೇಡಮ್ ಅಂತ ಹೇಳಿ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಾವು ಅವರಿಗೆ ಉಸ್ತುವಾರಿ ಕೊಡ್ತೀವಿ, ನಾಗವೇಣಿ ಅವರಿಗೆ ನೀವೇ ಎಲ್ಲ ಸಂಬಳಿಸಬೇಕು ಅಂತ. ಅದು ಅವರು ಬರೆದು ಕೂಡ ಕೊಟ್ಟಿರ್ತಾರೆ ನೋಡಿ. ಅವರಿಗೆ ಲೋನ್ ಸಹ ಕೊಟ್ಟಿರ್ತೀವಿ. 5 ಸಂಘಗಳು ಅವ್ರ ಕಡೆಯಿಂದ ಬರುತ್ತೆ. 5 ಸಂಘಗಳಿಗೆ ನಾವು ಕಾನೂನು ಅಂದರೆ ಏನು RBI ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಎಲ್ಲಾನು ವೆರಿಫೈ ಮಾಡಿ, ಅವ್ರ ಸಿಬಿಲ್ ಇಂದ ಹಿಡಿದು ಪ್ರತಿಯೊಂದನ್ನು ವೆರಿಫೈ ಮಾಡಿ ಅವರಿಗೆ ಬ್ಯಾಂಕಲ್ಲಿ ಲೋನ್ ಕೊಡಿಸ್ತೀವಿ. ಮತ್ತೆ ಒಂದೊಂದು ಬ್ಯಾಚ್ಗೆ 10 ಲಕ್ಷ ಅಂದರೆ ಒಂದೊಂದು ಸಂಘಗಳಿಗೆ 10 ಲಕ್ಷ ಗುಂಪಿಗೆ. ಆ ಗುಂಪಲ್ಲಿ ಒಂದು ಗುಂಪಲ್ಲಿ 10 ಜನ ಇರ್ತಾರೆ. ಹೌದು, 1 ಲಕ್ಷದ ಲೆಕ್ಕ ಹಾಗೆ 5 ಗುಂಪುಗಳಿಗೆ ಕೊಡಿಸ್ತೀವಿ. ಎಷ್ಟು 10 ಲಕ್ಷ ಹಾಗೆ 5 ಗುಂಪುಗಳು ಕೊಡಿಸ್ತೀವಿ. ಬಟ್ ಅವರು ನಾಗವೇಣಿ ಅವರೇ ಅದನ್ನ ಉಸ್ತುವಾರಿ ತಗೊಂತಾರೆ. ಈ 5 ಸಂಘಗಳಿಗೆ ಜವಾಬ್ದಾರಿ ನಾನೇ. ಇನ್ ಕೇಸ್ ಅವ್ರೇನಾದ್ರೂ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಆ ರೀಪೇಮೆಂಟ್ ನಾನ್ ಮಾಡ್ತೀನಿ ಅಂತ ಹೇಳಿ ಅವ್ರ ಉಸ್ತುವಾರಿಗಳನ್ನ ತಗೊಂಡು ಅವ್ರ ಸಂಘಗಳನ್ನ ನಡ್ಸ್ಕೊಂಡು ಬರ್ತಾರೆ. ಬಟ್ ಆದ್ರೆ 3 ತಿಂಗಳು ಕರೆಕ್ಟಾಗಿ ಕಟ್ತಾರೆ. ಅದಾದ್ಮೇಲೆ ಅವ್ರು ಕಟ್ಟಲ್ಲ, ಒಂದು ಸಂಘನೂ ಕಟ್ಟೋದಿಲ್ಲ. ಇದರಿಂದ ಬ್ಯಾಂಕು ಕೂಡ ಅವರಿಗೆ 2 ಸತಿ ಲೀಗಲ್ ನೋಟಿಸ್ ಕಳಿಸಿದೆ. ಯಾಕೆ ರೀಪೇಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಕಳಿಸಿದೆ. ಆದ್ರೂ ಕೂಡ ಅವ್ರು ಆ ಥರ ಅಲಿಗೇಷನ್ ಮಾಡೋ ಥರ ಆಗಿದ್ರೆ, ನಾನು ತಿಂದಿದ್ದೀನಿ ಅನ್ನೋದಾದ್ರೆ 2 ಲೀಗಲ್ ನೋಟಿಸ್ ಕೊಟ್ಟಾಗ ಅವ್ರು ಎಲ್ಲಿ ಹೋಗಿದ್ರು? ನನಗೆ ಸುಮಾರು ಸತಿ ಫೋನ್ ಮಾಡಿದ್ರು, ನಾನು ಫೋನ್ ರಿಸೀವ್ ಮಾಡಲಿಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಇದೆಲ್ಲ ಸುಳ್ಳು. ನಂದು ಫೋನು 15 ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಿದ್ದೀನಿ. ಅದು ನನಗೆ 24/7 ನನ್ನ ನಂಬರ್ ವರ್ಕಿಂಗಲ್ಲೇ ಇರುತ್ತೆ. ನನಗೊಂದು ಕಾಲು ಬಂದಿಲ್ಲ. ಯಾರೊಬ್ರು ನಾವೇ ಮನೆಗಳ ಹತ್ರ ಹೋಗಿ ಕೇಳಿದ್ದೀವಿ, ಬರಕ್ಕೆ ಹೇಳಿದ್ರೆ ಸರ್ ಇಲ್ಲಿ ಕೆಲವರು ಮಾತ್ರ, ಇನ್ನು ಕೆಲವರು ಯಾರೂ ಸಂಘದಲ್ಲಿ ಇಲ್ಲ. ಅಂಥವ್ರನ್ನ ಜೊತೆಯಲ್ಲಿ ಹಾಕೊಂಡು ಅವರು ಪ್ರೊಟೆಸ್ಟ್ ಮಾಡೋಂಥದ್ದಾಗಿರ್ಬೋದು, ವಿಡಿಯೋಗಳಲ್ಲಿ ಆರೋಪ ಮಾಡೋದಂತಾಗಿರ್ಬೋದು, ಇದು ಯಾರು ಸಂಘದಲ್ಲಿ ಇರೋಂಥರಲ್ಲ. ಬೇರೆ ಜನಗಳನ್ನ ಕರ್ಕೊಂಡು ಬಂದು ಅವರು ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. ಸರ್ ಇಲ್ಲ, ಅವ್ರವ್ರ ಸಂಘದ ಅಕೌಂಟ್ಗೆ, ಇಂಡಿವಿಜುವಲ್ ಸಂಘದ ಅಕೌಂಟ್ಗೆ 10 ಲಕ್ಷ ಡೆಪಾಸಿಟ್ ಹಾಕಿದ್ದಾರೆ. ಅವ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ ಸರ್. ಇದಕ್ಕೂ ನನಗೆ ಸರ್ ಆಕ್ಚುಲಿ ಅವರು ನನ್ನ ಮೇಲೆ ಅದೇ ಇವಾಗ ನನಗೆ ಅವರು ಪಿತೂರಿ ಮಾಡೋದು ಹೆಂಗೆ ಅಂತಂದ್ರೆ, ಈಗ ನಾಗವೇಣಿ ಅನ್ನೋರು ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅವರು ನನ್ನ ಹತ್ರ ದುಡ್ಡು ಅವ್ರ ಮಗಳ ಮದುವೆಗೆ ಅಂತ ಹೇಳಿ ನನ್ನ ಹತ್ರ ಒಂದಷ್ಟು ದುಡ್ಡು ತಗೊಂಡಿರ್ತಾರೆ. ಬಟ್ ಅದೇ ನನ್ನ ಪರ್ಸನಲ್ ಆಗಿ ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅದನ್ನ ಕೇಳಕ್ಕೆ ಹೋದಾಗ ನಾನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಇರ್ತಾರೆ. ಇದು ವಿಷಯವಾಗಿ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತೀನಿ, SP ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಮತ್ತೆ ಹೆಣ್ಣು ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗಿರುತ್ತೆ. ಬಟ್ ಆದ್ರೆ SP ಆಫೀಸಿಂದ ಯಾವಾಗ ಇವ್ರಿಗೆ DYSPಗೆ ಡೈರೆಕ್ಷನ್ ಮಾಡ್ತಾರೋ ಅವಾಗ ಈ ಲೇಡಿ ಇವರು ಎಲ್ಲ ಯಾರ್ಯಾರು ಸಂಘದಲ್ಲಿ ಇಲ್ಲ, ಈ ಮನು ಅನ್ನೋಳು ಕೂಡ ಸಂಘದಲ್ಲಿ ಇಲ್ಲ, ಆದ್ರೂ ಕೂಡ ಇವಳು ಬಂದು ನಾನು ಸಂಘ ಭಂಗ ಮಾಡಿದ್ದಾರೆ, ನನ್ನ ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ದಾರೆ ಅನ್ನೋ ಆರೋಪನ ಮಾಡಿದ್ದಾರೆ. ಯಾರು ಅಷ್ಟೇ, ಬ್ಯಾಂಕ್ಗಳಲ್ಲೂ ಅಷ್ಟೇ 1 ಲಕ್ಷ ರೂಪಾಯಿ ಲೋನ್ ತಗೊಬೇಕಾದ್ರೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಆದ್ರೆ ಇವ್ರಿಗೆ ಹೆಂಗೆ 10 ಲಕ್ಷ ರೂಪಾಯಿ ನಾವು ಫೋನ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ವಿತ್ ಡಾಕ್ಯುಮೆಂಟ್ಸ್ ಬೇಕಾಗಿದೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀನಿ, ವೆರಿಫೈ ಮಾಡ್ಕೊಳ್ಳಿ. ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿಬಿಟ್ಟೆ ಅದು ಅವ್ರ ಅಕೌಂಟ್ಗೆ ಹೋಗಿರೋಂಥದ್ದು ಲೋನು. ಇದರಲ್ಲಿ ನಂದು ಕೈವಾಡ ಆಗಲಿ, ನಾನು ಡ್ರಾ ಮಾಡಿರೋದಾಗಲಿ ಯಾವುದೂ ಇಲ್ಲ. ನಾನು 1 ರೂಪಾಯಿ ಕೂಡ ಅವರಿಂದ ತಗೊಂಡಿದ್ದಿಲ್ಲ. ಇದೆಲ್ಲ ಸುಳ್ಳು ಆರೋಪ. ಅಲ್ಲ ಸರ್, ಈಗ ಬ್ಯಾಂಕ್ಗೆ ಅವರೇ ಹಾಕಿದ್ದಾರೆ, ಅಕೌಂಟ್ಗೆ ಅವ್ರ ಅಕೌಂಟ್ಗೆ ಹಾಕಿದ್ದಾರೆ. ನಾನೇನು ಕೊಡ್ಲಿಕ್ಕಾಗುತ್ತೆ ಅವರಿಗೆ? ಈಗ ಬ್ಯಾಂಕ್ ಅವ್ರನ್ನೇ ಕರೆದು ಸಿಗ್ನೇಚರ್ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸರ್ ಆಧಾರ್ ಕಾರ್ಡ್ನ ಹೇಗೆ ಫೋರ್ಜರಿ ಮಾಡ್ಲಿಕ್ಕಾಗತ್ತೆ? ಅದು ಹೆಂಗಾಗುತ್ತೆ ಸರ್? ಇವಾಗ ಅವ್ರ ಅಕೌಂಟ್ಗೆ ಬಂದಿದೆಯಲ್ವಾ, ಅವರೇ ಅಲ್ವಾ ಹೋಗಿ ಡ್ರಾ ಮಾಡಿರೋದು, ವಿತ್ ಪ್ರೂಫ್ ಇದೆಯಲ್ವಾ? ಈಗ ನಾವು ಕಂಪ್ಲೇಂಟು ಕೊಡ್ತೀವಿ ಸರ್. ಮತ್ತೆ ಆರೋಪ ಏನು ಇವಾಗ ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಒಬ್ಬರಿಗೂ ನೋಟಿಸ್ ಕೊಳ್ಳದೆ ಮತ್ತೆ ನಮಗೂ ತಿಳಿಸದೆ ಏನು ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡಿ ನಮಗೆ ಮಾನ ನಷ್ಟ ಆಗಿದೆ. ಸೊ ನಾವು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋರು, ನಮಗೂ ಕೂಡ ಮಾನ ನಷ್ಟ ಆಗಿದೆ. ಇದಕ್ಕೆ ಅವರು ಏನು ಅವ್ರ ಬೆಲೆ ಕೊಡಲೇಬೇಕಾಗತ್ತೆ. ಪ್ಲಸ್ ಅವ್ರ ಮೇಲೆ ಕೂಡ FIR ಫೈಲ್ ಮಾಡ್ತಾರೆ.
ಕೊಟ್ಟಿದ್ದೀವಿ. ಯಾಕಂದ್ರೆ ಸುಳ್ಳು ಆರೋಪಗಳು ಸರ್ ಇದು. ಯಾಕಂದ್ರೆ ಬ್ಯಾಂಕ್ ಏನಿದೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಯಾರು ಫೋರ್ಜರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದ್ರೊಳಗೆ ಇವ್ರು ಆರೋಪಗಳನ್ನ ಮಾಡ್ತಿರೋದ್ರಿಂದ ಅವ್ರ ಮೇಲೆ FIR ಖಂಡಿತ ಆಗ್ಲೇಬೇಕು ಸರ್. ಯಾಕಂದ್ರೆ ಸುಮಾರು ಜನಕ್ಕೆ ಲೋನ್ ಕೊಡ್ಸಿದೀವಿ, ಇವರಿಗೆ ಅಲ್ಲ ಸುಮಾರು ಜನ ಕೊಡ್ಸಿದೀವಿ. ನಮ್ಮ ವಿದ್ಯಾಸೇವಾ ಸಂಸ್ಥೆ ವತಿಯಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4,000 ಜನಗಳು ನಾವು ಲೋನ್ ಕೊಡ್ಸಿದೀವಿ. ಅಂದ್ರೆ 400 ಸಂಘಗಳು ನಮ್ಮಲ್ಲಿದೆ. ಸೊ ಅವ್ರು ಯಾರು ಅಪವಾದ ಮಾಡದೇ ಇರೋ ಇವರಿಗೂ ಮಾತ್ರ ಹೇಗೆ ಅಪವಾದ ಮಾಡ್ತಿದ್ದಾರೆ? ಇದು ಒಂದು ಕುತಂತ್ರ ಸರ್. ನಾನು ಮನು, ನಾಗವೇಣಿ, ನಾಗಲಕ್ಷ್ಮಿ, ಮುನ್ನಮ್ಮ ಇವ್ರ ಮೇಲೆ ಎಲ್ಲರೂ ನಾನು ದೂರು ಕೊಡ್ತಾ ಇದ್ದೀನಿ ಎಲ್ಲ ಈಗ ಕೊಡ್ತಿದ್ದೀವಿ ಸರ್. DYSP ಸರ್ ಬರ್ಲಿಕ್ಕೆ ಹೇಳಿದ್ರು, ಬಂದಿದ್ದೀವಿ. ಸೊ ಅವ್ರ ಹತ್ರ ಮಾತಾಡಿ ನಾವು ಆಲ್ರೆಡಿ NCR ಆಗಿದೆ. ನಾವು ಆಲ್ರೆಡಿ ಎಣ್ಣು ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, NCR ಆಗಿದೆ. ಬಟ್ ಆದ್ರೂ ಕೂಡ ಯಾವುದು ತನಿಖೆ ಆಗಲಿಲ್ಲ. ಯಾಕಂದ್ರೆ ಅವ್ರ ಕಡೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನೋ ಒಂದು ರೀಸನ್ಗೆ ಅವರು ಏಕಾಏಕಿ ಈ ತರ ಎಲ್ಲ ಇದು ಮಾಡ್ತಿದ್ದಾರೆ. ಸೊ ನಮಗೂ ನ್ಯಾಯ ಇದೆ, ಯಾಕಂದ್ರೆ ನಾವು ಲೀಗಲಾಗಿ ಹೋಗಿದ್ದೀವಿ. ಸೊ ನಾವು ವೇಟ್ ಮಾಡ್ತೀವಿ ಸರ್. ಯಾಕಂದ್ರೆ ತುಂಬಾ ಜನ ನಾವು ಲೋನ್ ಕೊಡ್ಸಿದ್ದೀವಿ, ವಿತ್ ಪ್ರೂಫ್ ಇದೆ ಲೋನು. ನನ್ನ ಹೆಸರು ಶ್ವೇತಾ ಸರ್. ಲೋನ್ ಮಾಡಿಕೊಟ್ಟಿರೋದು 100% ನಿಜ. ಆದ್ರೆ ಅವ್ರಿಗೆ ಲೀಗಲ್ ಆಗಿ ಏನು ಅಮೌಂಟ್ ಸೇರ್ಬೇಕು ಅದನ್ನ ಅವ್ರ ಅಕೌಂಟ್ಗೆ ಹೋಗಿರುತ್ತೆ, ಅವರೇ ಹೋಗಿ ಖುದ್ದು ಡ್ರಾ ಮಾಡಬೇಕು. ಶ್ವೇತಾ ಅವರು ಹೋಗಿ ಡ್ರಾ ಮಾಡಕ್ಕಾಗಲ್ಲ. ಆ ಎರಡನೇ ಮಾತಾಡಿದ್ರೆ ಆ ಗ್ರೂಪ್ಗೆ ಯಾರು ಸದಸ್ಯರಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಸದಸ್ಯರಿಗೆಲ್ಲ ಆ ಲೀಡರು ಜೊತೆಯಾಗಿ ಹೋಗಿ ಎಲ್ಲರೂ ಸೇರಿ ಅದನ್ನ ಡ್ರಾ ಮಾಡಬೇಕು. ಎರಡನೇದೇನಂದ್ರೆ ಈ ಇಷ್ಟು ಆಗಕ್ ಕಾರಣ ಒಂದು ಮೂಲ ಕುತಂತ್ರ ಇದರಲ್ಲಿ ನಡೀತಾ ಇದೆ. ಆ ಕುತಂತ್ರ ಏನಂದ್ರೆ ಇವರ ಪರ್ಸನಲ್ ಅಮೌಂಟ್ ನ ಅವರ ಮಗಳ ಮದುವೆಗೆ ಮತ್ತೆ ಇಲ್ಲಿ ಪಟಾಕಿ ಚೀಟಿ, ದಂಡುಪಾಳ್ಯದಲ್ಲಿ ಪಟಾಕಿ ಚೀಟಿ ಮತ್ತೆ ಅದ್ಯಾವ್ದೋ ಒಂದು ಚೀಟಿಗಳು ಹಾಕಿರ್ತಾರೆ, ಮಟನ್ ಚೀಟಿ ಅಂತ. ಆ ಚೀಟಿಗಳು ಹಾಕಿರ್ತಾರೆ. ಆ ಚೀಟಿಗಳು ಹಾಕಿದಾಗ ಅವ್ರು ತುಂಬಾ ಬಂದು ಟಾರ್ಚರ್ ಕೊಡ್ತಾ ಇರ್ತಾರೆ. ಯಾರೇ ನಾಗಮಣಿ ಮೇಡಮ್ ಅನ್ನೋರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಆವಾಗ ಶ್ವೇತಾ ಮೇಡಮ್ ಅವರು ಹೋಗಿ ಕೇಳಿದಾಗ ಈ ನಾಗಮಣಿ ಮೇಡಮ್ ಅವರು ಇವ್ರ ಆಫೀಸ್ ಹತ್ರ, ಶ್ವೇತಾ ಮೇಡಮ್ ಅವ್ರ ಆಫೀಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಈ ತರ ನಂಗೆ ಪ್ರಾಬ್ಲಮ್ ಆಗೋಗಿದೆ, ನನ್ಗೆ ಸಹಾಯ ಮಾಡಬೇಕು ಅಂದಾಗ ಅದನ್ನೆಲ್ಲ ವಿಚಾರಿಸಿ ಇವ್ರ ಪರ್ಸನಲ್ ಅಮೌಂಟ್ ನ ಅವ್ರಿಗೆಲ್ಲ ಸೆಟಲ್ ಮಾಡಿರೋದು. ದಂಡಪಾಳ್ಯ ಗ್ಯಾಂಗ್ ಯಾರಿದಾರೋ ಅವ್ರಿಗೆಲ್ಲರಿಗೂ ಯಾರ್ಯಾರು ವಂಚನೆಗೆ ಒಳಗಾಗಿದ್ರು ಅವ್ರಿಗೆ ಪೇಮೆಂಟ್ ನ ಶ್ವೇತಾ ಮೇಡಮ್ ಅವರು ಇವ್ರಿಗೆ ಕೊಟ್ಟು ಅದು ಸೆಟಲ್ ಮಾಡಿಸಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಟ್ಟು ಇವ್ರ ಪರ್ಸನಲ್ ಅಮೌಂಟ್ ನ ವಾಪಸ್ ಕೇಳಕ್ ಹೋದಾಗ ಇದರಲ್ಲಿ ಕೆಲವೊಬ್ರು ಅವ್ರಿಗೆ ಆದ ಸಪೋರ್ಟಿವ್ ಪರ್ಸನ್ಸ್ ಕೆಲವೊಬ್ರು ಇದ್ದಾರೆ. ಅವರಿಂದ ಈ ಕುತಂತ್ರ ನಡೀತಾ ಇದೆ ಅಂತ ಗೊತ್ತಾಯ್ತು. ಮೇಡಮ್ ಅವ್ರು ಬಂದು ನಮ್ಮ ಹತ್ರ ನಮ್ಮ ಸಂಘ ಸಂಸ್ಥೆಗೆ ಬಂದು ಕೇಳ್ಕೊಂಡಾಗ ನಾವು ಅದೇ ಈಗ ಎನ್ನೂರು ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ಲಸ್ NCR ಆಗಿದೆ. ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸ್ವಲ್ಪ ಬಲಾಢ್ಯರಿಂದ ಪ್ರೆಷರ್ ಬಂದಾಗ FIR ಮಾಡ್ಲಿಲ್ಲ. ಅವತ್ತಿಂದ ಇವತ್ತಿಗೂ 19ನೇ ತಾರೀಕು 5ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದೇ ಸ್ಟೇಷನ್ ಅಲ್ಲಿ DYSP ರೆಫರ್ ಆಗಿದೆ. SP ಕೊಟ್ಟಿದ್ರೆ ಆ SP ಕೊಟ್ಟಿದ್ರು ಇದನ್ನ ತನಿಖೆ ಆಗ್ಲಿಲ್ಲ. ಈಗ ಅತಾತುರಿಯಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇದನ್ನ ಇಷ್ಟು ಹೈಲೈಟ್ ಮಾಡ್ಲಿಕ್ಕೆ ಇದರಲ್ಲಿ ಪಿತೂರಿ ಯಾರಿದ್ದಾರೆ ಅಂತ ಅವರೊಬ್ರು ಪರ್ಸನ್ ಇದ್ದಾರೆ. ಆ ಪರ್ಸನ್ ಇಂದ ಇದೆಲ್ಲ ನಡೀತಾ ಇದೆ. ಆ ಪರ್ಸನ್ ಕೂಡ ಈ ಇವರು ಮೇಡಮ್ ಅವರೇ ಈ ಯಾರು ನಮ್ಮ ಶ್ವೇತಾ ಮೇಡಮ್ ಅವರೇ ರೆಫರ್ ಮಾಡಿರೋದು. ಆ ಪರ್ಸನ್ ಇವಾಗ ಮೀಡಿಯಾ, ನಂದು ಇಷ್ಟು ಮೀಡಿಯಾಗಳಿದಾವೆ, ನಂದೇ ಮೀಡಿಯಾ ಇದೆ, ಓನ್ ಮೀಡಿಯಾ ಇದೆ, ನನ್ನ ತಮ್ಮಂದಿರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ಏನೋ ಈ ನ್ಯೂಸ್ ಮಾಡ್ತೀನಿ, ಅವ್ರ ಮೇಲೆ ಬ್ಲಾಕ್ ಮೇಲ್ ಮಾಡಿಸಿ ಅವ್ರನ್ನ ಸಾಯಿಸ್ತೀನಿ ಅನ್ನೋ. ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ, ಯಾವ್ದು ಬಂಡಕೊಡಿಗೆಹಳ್ಳಿ ಅಂತ ವಿಲೇಜ್ ಅಲ್ಲಿ ಅವರು BK ಪಾಳ್ಯ ಅಂತೀವಿ, ಅಲ್ಲಿರುವಂತ ಪರ್ಸನ್ ಇಲ್ಲಿ ಇದಕ್ಕೆ ಶಾಮೀಲಾಗಿ ಇದನ್ನ ಪಿತೂರಿ ನಡೆಸ್ತಾ ಇದಾರೆ. ಆಮೇಲೆ ನಮಗೆ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಗೆ ಧಮಕಿ ಹಾಕಿರುವಂತ ಎವಿಡೆನ್ಸ್ ಇದೆ. ವಿಡಿಯೋ ಕಾಲ್ ಮಾಡಿದ್ದಾರೆ, ಆಡಿಯೋ ಕಾಲ್ ಮಾಡಿ ನನಗೂ ಮತ್ತೆ ಯಲಂಕ ಮಂಜನ ಅವ್ರಿಗೆ ಇಬ್ಬರಿಗೂ ಧಮಕಿ ಹಾಕಿದ್ದಾರೆ. ಆ ಧಮಕಿ ಹಾಕಿರೋ ಎವಿಡೆನ್ಸ್ ಸಮೇತ ಇದೆ. ಮತ್ತೆ ನಮ್ಮ ಶ್ವೇತಾ ಮೇಡಮ್ ಅವ್ರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತೆ ಅವ್ರ ಮೇಲೆ ನಾನು ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ, ಸಾಯಿಸ್ತೀನಿ, ಅವ್ರನ್ನ ಏನ್ ಮಾಡ್ಬೇಕು ನನ್ಗೆ ಗೊತ್ತಿದೆ, ಅದನ್ನ ಏನ್ ನಾನು ಸ್ಟೇಷನ್ ನಾನು ಕೊಂಡ್ಕೊಂತೀನಿ, ಸ್ಟೇಷನ್ ಕೊಂಡ್ಕೊಂಡು ನಾನು ಮಾಡುವಂತ ಕೇಪಬಿಲಿಟಿ ನನಗಿದೆ, ಅದು ಯಾವ ನ್ಯಾಯ ಕೊಡಿಸ್ಬೇಕಂತ ನಾನು ಮಾಡಿಸ್ತೀನಿ ಅಂತ ಹೇಳಿ ಸ್ಟೇಷನ್ ಅಲ್ಲೇ ಖುದ್ದಾಗಿ ಬಂದು ಮಾತಾಡಿರೋಂತ ವಿಡಿಯೋ ಇದೆ. ಪ್ಲಸ್ ನಮ್ಮ ಹತ್ರ ಆಡಿಯೋ ಇದೆ, ಕಾಲ್ ಮಾಡಿ ಬೆದರಿಕೆ ಹಾಕಿರುವಂತದ್ದು ಆಡಿಯೋನು ಇದೆ. ಅದನ್ನ ದೂರು ಕೊಟ್ಟಿದ್ದಾರೆ ಶ್ವೇತಾ ಮೇಡಮ್. ಅದನ್ನ ಇವಾಗವರೆಗೂ ತನಿಖೆ ಆಗ್ಲಿಲ್ಲ ಸರ್. ಇನ್ನ DYSP ಸಾಹೇಬ್ರು 1.5 ತಿಂಗಳಿಂದ ಮಾಡೋಣ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಮ್ ಶ್ವೇತಾ ಮೇಡಮ್ ಅವ್ರು ಇದಾರಲ್ವಾ, ಅವ್ರು ಬಂದು 3-4 ಸಲ ಬಂದಾಗ ಮಾಡಿ ಅದನ್ನೇನೋ ವಿಚಾರ ಮಾಡಿಸಿ ಸಂಬಂಧನೇ ಇಲ್ಲ. ಈಗ ಏನಾಗಿದೆ ಅಂದ್ರೆ ಇವರು ಮದುವೆ ಮಾಡ್ಕೊಂಡಿದ್ದಂತ ಪರ್ಸನಲ್ ವಿಚಾರ ನಾವು ಮಾತಾಡಕ್ ರೈಟ್ಸ್ ಇಲ್ಲ. ಆದ್ರೂ ಯಾಕಂದ್ರೆ ನನ್ನ ಹೆಂಡತಿನ ನೀವು ಆರೋಪ ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಅವ್ರ ಹೆಂಡತಿನ ಯಾರೋ ನಮಗ್ ಗೊತ್ತಿಲ್ದಾರ ನಾವು ಮಾತಾಡಬಾರ್ದು. ಇದನ್ನ ನಾವು ಆಲ್ರೆಡಿ ಅದನ್ನ ಫೋಟೋ ಕೂಡ ಸಬ್ಮಿಟ್ ಮಾಡಿದೀವಿ. ಈ ತರ ಅವ್ರು ನಮ್ಗೆ ಧಮಕಿ ಆಗ್ತಾ ಇದೆ ಅಂತ. ಬಟ್ ಆದ್ರೂ ಅವ್ರಿಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದಾಗ ನಮ್ಮ ಶ್ವೇತಾ ಮೇಡಮ್ ಅವರು, ಅವ್ರಿಗೂ ಒಂದು ಹೆಣ್ಮಕ್ಳಿದ್ದಾರೆ, ನಾವು ಸುಮ್ನೆ ಬೇಡ ಬಿಟ್ಬಿಡೋಣ, ಏನೋ ಕೊಡ್ಲಿ ಇಲ್ಲ ಬಿಟ್ಟಾಕೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ರು. ಮಾಡ್ತೀವಿ, ನಮ್ಮ ಹತ್ರ ಇದೆ, ಆಡಿಯೋ ರೆಡಿ ಇದೆ, ವಿಡಿಯೋ ರಿಲೀಸ್ ಮಾಡ್ತೀವಿ. ಇವತ್ತು ನಾನು ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು ವೈಶಂಕರ್ ಅಂತ ನನ್ನ ಹೆಸರು.
ಇವತ್ತು ಏನು ಇಲ್ಲಿ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಹತ್ರ ನಾವು ಬಂದಿದ್ದ ವಿಚಾರ ಅಂತಂದ್ರೆ, ನಮ್ಮ ಶ್ವೇತಾ ಅನ್ನೋರು ನಮ್ಮ ಸಂಘಟನೆ ಕಾರ್ಯಕರ್ತರು, ಹಾಗೆ ಕೆಲವು ಒಂದು ಸೋಷಿಯಲ್ ವರ್ಕ್, ಒಂದು ಸಮಾಜಕ್ಕೆ ಒಂದು ಏನಾದರೂ ಒಂದು ಸಹಾಯ ಮಾಡೋಣ, ಒಂದು ಓಡಾಟ ಮಾಡಿ ಒಂದು ಸಹಾಯ ಕೊಡ್ಸೋಣ, ಜನಗಳಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕ್ಗಳಲ್ಲಿ ಒಂದು ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಏನಂದರೆ 2 ದಿನ ಹಿಂದೆ ಅವ್ರು ನಾಗವೇಣಿ ಅನ್ನೋರು, ಇಲ್ಲಿ ಹೊಸಕೋಟೆ ಅವರು ನಾಗವೇಣಿ ಅವ್ರನ್ನವರು ಶ್ವೇತಾ ಅನ್ನೋರ ಹತ್ರ ಒಂದು 16 ಲಕ್ಷ ರೂಪಾಯಿ ಸಾಲವಾಗಿ ಅವ್ರ ಪರ್ಸನಲ್ ಆಗಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ಇವತ್ತು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ನನಗೆ ಸಹಾಯ ಮಾಡು, ಇಲ್ಲ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಮನಸ್ಸಿಗೆ ನೋವುವಂಥ ಮಾತುಗಳನ್ನ ಹೇಳಿ ಒಂದು 16 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸಾಲ ಕೇಳ್ತಾ ಇದ್ರೆ, ಅದು ಎನ್ನೂರು ಪೊಲೀಸ್ ಸ್ಟೇಷನಲ್ಲಿ 2026ರಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಆಗುತ್ತಾರೆ. NCR ಸಮೇತ ಕೊಡ್ತಾರೆ. 19 5ನೇ ತಿಂಗಳಲ್ಲಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದು ಸ್ಟೇಷನಲ್ಲಿ NCR ಕೊಡ್ತಾರೆ, ತನಿಖೆ ಮಾಡ್ತೀವಿ, ಕರ್ಸ್ತೀವಿ ಅಂತಂದ್ರು. ಕರ್ಸಿ ವಿಚಾರಣೆ ಮಾಡ್ತಾ ಇದ್ದಾಗ ಮತ್ತೆ ಇನ್ನೊಂದ್ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಮತ್ತೆ ಬರಲಿಲ್ಲ. ಆ ಕಡೆ ಅವರು ಸ್ಟೇಷನಲ್ಲಿ ತನಿಖೆ ಮಾಡಲಿಲ್ಲ, ಒಂದು FIR ಮಾಡಲಿಲ್ಲ ಅವ್ರ ಮೇಲೆ. ಅದು ಅವ್ರಿಗೆ ಸಾಲವಾಗಿ ಕೊಟ್ಟಿರ್ತಕ್ಕಂಥದ್ದು ಫೋನ್ ಪೇ ಮುಖಾಂತರ, ಅಕೌಂಟ್ ಮುಖಾಂತರ ಎಲ್ಲ ಕೊಟ್ಟಿದ್ದಾರೆ. ಅದು ದಾಖಲೆ ಸಮೇತ ಇದೆ. ಆ ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು 5 ಗುಂಪು ಇದೆ. DSP ಸಾಹೇಬ್ರು ಒಂದು ನೋಟಿಸ್ ಕೊಡ್ತೀವಿ ನಿಮ್ಗೆ, ಶ್ವೇತಾನವ್ರು ನೋಟಿಸ್ ಇಶ್ಯೂ ಮಾಡ್ತೀವಿ. ನೋಟಿಸ್ ಕೊಟ್ಟ ಮೇಲೆ 15 ದಿನ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಪ್ರಕಾರ ನೀವು ಬಂದು ಒಬ್ಬೊಬ್ಬರನ್ನೇ ತನಿಖೆ ಮಾಡೋಣ. ತನಿಖೆ ಮಾಡಿ ದಾಖಲೆಗಳು ಯಾರ್ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಯಾರ ಮೇಲೂ ಅಷ್ಟುವರೆಗೂ ನಾವು ಒಂದು FIR ಆಗಲಿ ಏನೇಗಳು ನಾವು ತಗೊಳ್ಳಲ್ಲ. ಇಬ್ಬರು ಕಡೆನೂ ನೀವೇನ್ ಕಂಪ್ಲೇಂಟ್ ಕೊಡ್ತೀರೋ, ದೂರ ಕೊಡ್ತೀರೋ, ಅದನ್ನ ಸ್ವೀಕರಿಸ್ತೀವಿ ಅಂತ. 16 ಲಕ್ಷ ಯಾವ ಶುರುಟಿ ಮೇಲೆ ಕೊಟ್ರಿ, ಯಾವ ನಂಬಿಕೆ ಮೇಲೆ ಕೊಡ್ತೀವಿ? ಅವರು ಒಂದು ಇದು ಸ್ತ್ರೀ ಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಗುಂಪುಗಳು ಮಾಡ್ಕೊಂಡಿದ್ದಾರೆ. ಒಂದು 5 ಸಂಘಟನೆಗಳು ಮಾಡ್ಕೊಂಡು ಮಾಡಿದ್ದಾರೆ. ಅದರಲ್ಲಿ 10 ಜನ ಇದ್ದಾರೆ ಅದ್ರ ಒಂದು ಗುಂಪಲ್ಲಿ. ಅದರಲ್ಲಿ 2 ಅಂತ ಪ್ರತಿನಿಧಿಗಳಂತ ಮಾಡ್ಕೊಳ್ತಾರೆ. ಅದರಲ್ಲಿ ನಾಗವೇಣಿ ಅಂತ ಮೈನ್ ಇದಕ್ಕೆ. 5 ಸಂಘಗಳನ್ನು ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾಗವೇಣಿ. ಆ ನಾಗವೇಣಿ ಅನ್ನೋರು ಶ್ವೇತಾ ಅವ್ರಿಗೆ ಇದಿರ್ತಾರೆ, ಆತ್ಮೀಯವಾಗಿರ್ತಾರೆ. ಅವರಿಗೆ ಶ್ವೇತಾ ಅನ್ನೋರು ನಮ್ಮ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸುಳ್ಳು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟು ಒಂದು ಅಪಪ್ರಚಾರ ಮಾಡಿದ್ದಾರೆ. ಆ ಹುಡುಗಿಗೆ ತುಂಬಾ ನೊಂದಿದ್ದಾಳೆ. ಮೊನ್ನೆನೂ ನನಗೆ ಈ ತರ ಎಲ್ಲ ಅಪಪ್ರಚಾರ ಮಾಡಿದ್ದಕ್ಕೆ ಅವಮಾನ ಆಗಿದೆ ಅಂತ ಹೇಳಿ ನಾನು ಸೂಸೈಡ್ ಮಾಡ್ಕೊಂಡು ಸುತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೊಂದು ಕೆರೆ ಮಾಡಿ ನನ್ನ ಸಂಘಟನೆ ಬಂದು ಒಂದು ದೂರು ಕೊಟ್ಟರು. ದೂರು ಕೊಟ್ಟಿದ್ದಕ್ಕೆ ನಮ್ಗೆ ಬೇಸರ ಆಗಿ, ಆ ಹುಡುಗಿಗೆ ಅನ್ಯಾಯ ಆಗೋದು ಬೇಡ, ಅವ್ರಿಗೊಂದು ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ದಿನ ಶ್ವೇತಾ ಪರವಾಗಿ ಬಂದಿದ್ದೀವಿ. ನನ್ನ ಹೆಸರು ವೈಶಂಕರ್ ಅಂತ, ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು. ಹಾಗೆ ಒಂದು ಏನಂತಂದ್ರೆ, ನಾಗವೇಣಿ ಅವರಿಗೆ ಒಬ್ಬ ಏನ್ ಹೆಸರು, ನಾಗವೇಣಿ ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿ ಒಂದು ಫೋನ್ ಮಾಡಿ ಒಂದು ಬೆದರಿಕೆ, ಪ್ರಾಣ ಬೆದರಿಕೆ ಮಾಡೋದು, ಮತ್ತೆ ಅಡ್ಡ ಹಾಕ್ತೀನಿ, ನೀನು ಸಾಯಿಸ್ತೀನಿ, ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಕೆರೆಗಳು ಸಮೇತ ಬಂದಿತ್ತು. ಆ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಸರ್ ಸುಬ್ರಹ್ಮಣ್ಯ ಅವರು? ಕೊಡ್ತಾ ಇದೀವಿ. ಅದು ರೀಸೆಂಟ್ ಆಗಿ ಕಾಲೇಜ್ ಬಂದಿದ್ದು ಒಂದು ಕಂಪ್ಲೇಂಟ್ ಆಗಿದೆ. ಇವಾಗ FIR ಮಾಡಿಲ್ಲ, NCR ಕೊಟ್ಟಿದ್ದಾರೆ. NCR ಕೊಟ್ಟು ಸುಬ್ರಹ್ಮಣ್ಯ ಹೇಳ್ತಾ ಇದೀವಿ, ನಿಮಗೆ ಕಾನೂನು ರೀತಿ ಏನು ಹೋರಾಟ ಇದೆಯೋ ಹೋರಾಟ ಮಾಡಿ. ಅದು ಬಿಟ್ಟು ಏನಾದ್ರು ಧಮಕಿ ಹಾಕೋದು, ಶ್ವೇತಾ ಅವ್ರಿಗೆ ಏನಾದ್ರು ಬೆದರಿಕೆ ಹಾಕೋದು, ಕಿಡ್ನಾಪ್ ಮಾಡ್ತೀನಿ ಬೆದರಿಕೆ ಹಾಕುವಂಥದ್ದು ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಿದ್ರೆ ನಾವು ಸಂಘಟನೆಯಿಂದ ಕಾನೂನಾತ್ಮಕ ಅವ್ರಿಗೆ ಏನ್ ತೊಂದರೆ ಕೊಡ್ಬೇಕು, ಅವ್ರಿಗೇನ್ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು, ಅದು ಮಾಡಕ್ ನಾವು ಸಿದ್ಧ ಇದೀವಿ. ಅವ್ರಿಗೆ ಬೆಂಬಲವಾಗಿದ್ದೀವಿ ನಾವು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.